ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೀಣಾ ಟೈಲರ್ಸ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮತ್ತೊಂದು ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ಪಟಿಯಾಲ ಪ್ಯಾಂಟ್ ಕಟಿಂಗ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬನ್ನಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಪೇಪರ್ ಮಾಡಲ್ ತೋರಿಸೋಣ ಅಂತ ಒಂದು ಪೇಪರಲ್ಲಿ ಕಟ್ ಮಾಡಿ ಸಣ್ಣದಾಗಿ ತೋರಿಸ್ತೀನಿ, ಚಿಕ್ಕದಾಗಿ ನಿಮಗೆ. ಇದು 2.5 ಮೀಟ್ರು ಬಟ್ಟೆ ಅಂತ ಇಟ್ಕೊಳ್ಳಿ. ಪಟಿಯಾಲ ಪ್ಯಾಂಟಿಗೆ 2.5 ಮೀಟ್ರು, 2 ಮೀಟ್ರು ಆದರೂ ಆಗುತ್ತೆ, 2.5 ಮೀಟ್ರ್ ಇದ್ದರೆ ಒಳ್ಳೆಯದು. ಈಗ ನಾನು ಮೊದಲಿಗೆ ಪ್ಯಾಂಟಿಂದು ಉದ್ದ ತೊಗೊತೀನಿ. ಉದ್ದ ಒಟ್ಟು 41 ಇಂಚ್ ಇರುತ್ತೆ. 8 ಇಂಚು ಬೆಲ್ಟು ಮಾಡಿಕೊಂಡ್ರೆ 33 ಇಂಚು ಕಾಲತ್ರ ಉದ್ದ ಅಳತೆ ತೊಗೊತೀನಿ. ಅಗಲ 8 ಇಂಚು ಅಂತ ಇಟ್ಕೊಳ್ಳಿ. ನೋಡಿ, ಇದೊಂದು ಹೀಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಕಟ್ ಮಾಡಿ ತಗೊಂಬಿಡೋಣ. ಕಾಲು ಇದರಲ್ಲಿ ಈ ಬಟ್ಟೆಯಲ್ಲಿ ಬೆಲ್ಟ್ ಮಾಡ್ಕೊಳ್ಳೋಣ. ಬೆಲ್ಟು 25 ಇಂಚು ಸುತ್ತಳತೆ, 50 ಬರುತ್ತೆ, ಅರ್ಧ 25. ಇಷ್ಟು ಬಟ್ಟೆಯಲ್ಲಿ ಸೀಟು 8 ಇಂಚ್ ಇಟ್ಕೊಂಡಿರ್ತೀನಿ. ಇಲ್ಲಿ 1.5 ಇಂಚು ಮಾರ್ಜಿನ್ನು ಈಗ ಮಾರ್ಕ್ ಹಾಕ್ಕೊಬೇಕು. ಇದ್ರ ಆಪೋಸಿಟ್ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಮತ್ತೊಂದನ್ನು. ಆ ಸೀಟು 8 ಇಂಚು, 1.5 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಗೆ. ಹೀಗೆ ಇದನ್ನು ಇಲ್ಲಿಗೆ ತೊಗೊಂಬಂದು ಹೀಗೆ ಕ್ರಾಸಾಗಿ ಸೇರಿಸ್ಕೊಬೇಕು. ಈಗ ಕಟ್ ಮಾಡ್ತೀನಿ. ನಾನು ಸುಮ್ಮನೆ ಅಂದಾಜಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ಟೆಯಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಇದು ಜಾಯಿಂಟ್ ಇರೋದು ಓಪನ್ ಮಾಡ್ಕೊಬೇಕು. ಹೀಗೆ ಇಲ್ಲೂ ಜಾಯಿಂಟ್ ಇರುತ್ತೆ ನೋಡಿ. ಹೇಗೆ ಓಪನ್ ಮಾಡಿಕೊಂಡೆ ಈ ಬಟ್ಟೆನ ಈಗ ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋದು. ಅವಾಗ ನೆರಿಗೆ ತುಂಬ ಬರುತ್ತೆ, ಬಟ್ಟೆನೂ ವೇಸ್ಟ್ ಆಗಲ್ಲ. ಪ್ಯಾಂಟಿಂದು ಮಾಡಲ್ ಇದು. ಬೆಲ್ಟು ಕೆಳಗಡೆ ಕಾಲ ಹತ್ರ ಇಲ್ಲಿಗೆ ಬಟ್ಟೆ ಸೇರಿಸೋದು. ನೋಡಿ, ಪೇಪರ್ ಕಟ್ಟಿಂಗ್ ಇಷ್ಟು. ಈಗ ನಾನು ಮತ್ತೆ ಬಟ್ಟೆಲಿ ಕಟ್ ಮಾಡಿ ತೋರಿಸ್ತೀನಿ. ಬನ್ನಿ ಕಟ್ ಮಾಡೋಣ. ನೋಡಿ, ಬಟ್ಟೆ ಇದು 2 ಮೀಟ್ರ್ ಇದೆ. ಈ ಬಟ್ಟೆಲೇ ಪಟಿಯಾಲ ಪ್ಯಾಂಟ್, ಧೋತಿ ಪ್ಯಾಂಟ್ ಹೇಗೆ ಹೊಲಿಯೋದು ಅಂತ, ಕಟ್ ಮಾಡೋದು ಅಂತ ನೋಡೋಣ. ಈಗ ನನಗೆ ಪ್ಯಾಂಟ್ ಉದ್ದ 38 ಇದೆ. 38ಕ್ಕೆ ಮತ್ತು 3 ಇಂಚು ಆ್ಯಡ್ ಮಾಡ್ಕೊತೀನಿ, ಪ್ಲಸ್ ಮಾಡ್ಕೊತೀನಿ. 38ಕ್ಕೆ 3 ಇಂಚು ಪ್ಲಸ್ ಮಾಡಿದ್ರೆ 41 ಇಂಚ್ ಆಗುತ್ತೆ. ಬೆಲ್ಟಿಗೆ 8 ಇಂಚು ಮೈನಸ್ ಮಾಡ್ಕೊತೀನಿ. ಈಗ ನನಗೆ 33 ಉಳಿದಿತ್ತು. ಈಗ ಟೋಟಲ್ ಲೆಂತು 33 ಇಂಚು ಮಾರ್ಕ್ ಮಾಡ್ತೀನಿ. ನೋಡಿ, 33 ಸ್ಟಿಚ್ಚಿಗೆಲ್ಲ ಸೇರಿಸ್ಬಿಟ್ಟು 33 ತೊಗೊತೀನಿ. 33 ತೊಗೊತೀನಿ. ನೋಡಿ, ಈಗ ಒಂದು ಮಾರ್ಕ್ ಹಾಕ್ತೀನಿ. ಅಗಲ ನಾನು 8.5 ತೊಗೊತಾ ಇದ್ದೀನಿ. ಸ್ಟಿಚ್ಚಿಗೂ ಎಲ್ಲ ಸೇರಿಸ್ಬಿಟ್ಟು 8.5 ತಗೊಳ್ಳೋಣ. 8.5 ಇದೆ. ಈಗ ಕಟ್ ಮಾಡಿ ಇದನ್ನು, ಈ ಭಾಗ 2 ಮಡಿಕೆ ಇದೆ, ಇದನ್ನು ಕಟ್ ಮಾಡಿ ತಗೊಂಬಿಡ್ತೀನಿ ಫಸ್ಟ್. ಇದು ಪ್ಯಾಂಟು ಉದ್ದ. ನೋಡಿ ಫ್ರೆಂಡ್ಸ್, ಇದು 2 ಮಡಿಕೆ ಇದೆ. ಇದು 2 ಕಾಲಿಗೆ ಪ್ಯಾಂಟ್. 2 ಭಾಗ ಇದಾಯಿತು, ತೆಗ್ದಾಯಿತು. ಇದನ್ನು ಹೀಗೆ ಈ ಸೈಡಿಗೆ ತಿಟ್ಕೊಂಬಿಡೋಣ. ಈಗ ನೋಡಿ, ಇಷ್ಟು ಬಟ್ಟೆ ಉಳಿದಿದೆ ಅಷ್ಟೇ. ಇದರಲ್ಲಿ ನಾನು ಬೆಲ್ಟು ತಗೊಂಬಿಡ್ತೀನಿ. ನೋಡಿ, ಇಷ್ಟೇ ಬಟ್ಟೆ ಇರೋದು. ಈ ಕಡೆ ಎಡ್ಜಿರೋ ಕಡೆನೇ ನಾನು ಬೆಲ್ಟಿಗೆ ತೆಗೆದು ಬಿಡ್ತೀನಿ. ಬೆಲ್ಟಿಗೆ ಹಿಪ್ ಸೈಜು 40 ಇದೆ. ಅದಕ್ಕೆ ನಾನು ಮತ್ತೆ 40 ಅಂದರೆ ಅರ್ಧ 20 ಬರುತ್ತೆ. ಅದಕ್ಕೆ 5 ಇಂಚು ಸ್ಟಿಚ್ಚಿಗೆ, ಲೂಸಿಗೆಲ್ಲ ಸೇರಿಸ್ಬಿಟ್ಟು 5 ಇಂಚು ಆ್ಯಡ್ ಮಾಡಿಕೊಂಡ್ರೆ 25 ಆಗುತ್ತೆ. 25 ಸುತ್ತಳತೆ 25 ತೊಗೊತೀನಿ. ಉದ್ದ ಬೆಲ್ಟಿನ ಉದ್ದ 8 ಇಂಚು. ಅದಕ್ಕೆ ಮತ್ತೆ ಎಕ್ಸ್ಟ್ರಾ 2 ಇಂಚು ಆ್ಯಡ್ ಮಾಡ್ಕೊತೀನಿ ಮಡ್ಚಕ್ಕೆ ಮತ್ತು ಸ್ಟಿಚ್ಚಿಗೆಲ್ಲ ಸೇರಿಸಿ. ಅಲ್ಲಿಗೆ 10 ಆಗುತ್ತೆ.
10 ಆದರೂ ಇಟ್ಕೊಬೋದು, 9:30 9.5 ಆದರೂ ಇಟ್ಕೊಬೋದು. 9:30ನೇ ತೊಗೊತೀನಿ. ಇಲ್ಲೂ 9:30. ನೋಡಿ ಬಾಕ್ಸ್ ಹಾಕಿದ್ದೀನಿ, ಕಟ್ ಮಾಡಿ ತೆಗೆದು ಬಿಡ್ತೀನಿ. ಇದು 25 ಸುತ್ತಳತೆ, 25 ಲೆಂತು 9.5. ನೋಡಿ ಇದು ಮಧ್ಯಕ್ಕೆ ಕಚ್ಚು ಬರುತ್ತೆ, ಇಲ್ಲಿ ಒಂದು ಕಚ್ಚು ಹಾಕೊಂಬಿಡೋಣ ನೆರಿಗೆಗೆ. ಇದು ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ಚಿಗೆ ಹೋಗುತ್ತೆ. ಇಲ್ಲಿ ಒಂದು ಕಚ್ಚು ಹಾಕೊಂಬಿಡಿ. ಇದು ಬೆಲ್ಟು ರೆಡಿ ಆಯ್ತು. ಈಗ ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ತೀನಿ. ನೋಡಿ ಇಷ್ಟೇ ಬಟ್ಟೆ ಇರೋದು ಈಗ ನನಗೆ. ಈ ಬಟ್ಟೆಲೇ ಈಗ ನಾನು ಅದಕ್ಕೆ ತಕ್ಕೊಬೇಕು ಬಟ್ಟೆನ. ಸೀಟು 8 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೀಟನ್ನು ಇದ್ರ ಆಪೋಸಿಟ್ ಇಲ್ಲಿ ಬರಬೇಕು. 8 ಇಂಚಿಗೆ ಇಲ್ಲೂ ಮಾರ್ಕ್ ಹಾಕ್ತೀನಿ. ಎಕ್ಸ್ಟ್ರಾ 1.25 ಇಂಚು ಮಾರ್ಕ್ ಹಾಕಬೇಕಿಲ್ಲಿ. ನೋಡಿ ಇಲ್ಲೂ 1.25 ಇಂಚಿಗೆ ಮಾರ್ಕ್ ಹಾಕಬೇಡಿ. ಈಗೊಂದು ಸ್ಟ್ರೈಟಾಗಿ ಲೈನ್ ಎಳ್ಕೊಂಬಿಡಿ. ಕಾಣಿಸ್ತಾ ಇದೆಯಲ್ವಾ? ತೆಗ್ದೆ ಈಗ ನೋಡಿ. ಇದು ಓಪನ್ ಮಾಡ್ಕೊತೀನಿ. ಇದು ಜಾಯಿಂಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ. ಇದು ಕಾಲು. ಈಗ ಜಾಯಿಂಟ್ ಮಾಡ್ಕೊ. ನೋಡಿ ಹೇಗೊಂದು ಬೆರಟನ್ನ ಈ ಕಡೆ ಇಟ್ಕೊಳ್ಳೋದು. ನೋಡಿ ಕಟ್ ಮಾಡಿ ಎಲ್ಲ ರೆಡಿ ಆಯಿತು. ಸ್ಟಿಚಿಂಗ್ ಮಾಡಬೇಕು. ನೋಡಿ ಈ ರೀತಿ ಕಟಿಂಗ್ಸ್ ಎಲ್ಲ ರೆಡಿಯಾಗಿದೆ. ಇಲ್ಲಿಗೊಂದು ಸ್ಟಿಚ್ ಮಾಡಬೇಕು, ಇಲ್ಲಿಗೊಂದು ಸ್ಟಿಚ್ ಮಾಡಬೇಕು. ಮೇಲ್ಗಡೆ ಬೆಲ್ಟು ಅದು ನೆರಿಗೆ ಎಲ್ಲ ಹಾಕಬೇಕು. ನಾನು ಇಷ್ಟು ಕಟ್ ಮಾಡಿ ತೋರಿಸಿದ್ದೀನಿ. ಇನ್ನು ಸ್ಟಿಚಿಂಗ್ ಮಾಡಬೇಕು. ಕಟಿಂಗ್ಸ್ ಎಲ್ಲ ಮುಗಿದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.